ಎರಡೂ ಚುನಾವಣೆನ ನಾವು ಗೆಲ್ತೀವಿ. ದಾವಣಗೆರೆನೂ ನಾವು ಗೆಲ್ತೀವಿ, ಬಾಗಲಕೋಟೆನೂ ನಾವು ಕೊಡ್ಕೊಳ್ತೀವಿ. ಎರಡೂ ಕಡೆ ಒಳ್ಳೆಯ ವಾತಾವರಣ ಇದೆ. ಇವತ್ತು ಹಿಂದೆ ನಡೆದಂಥ ಎಲ್ಲ ಉಪಚುನಾವಣೆಯಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಏನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ, ಪಂಚ ಗ್ಯಾರಂಟಿಗಳ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಆ ಗ್ಯಾರಂಟಿಗಳನ್ನ ಇವತ್ತು ಸಹ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವನ್ನ ಅನುಷ್ಠಾನ ಮಾಡೋ ಮೂಲಕ ನಾವು ನುಡಿದಂತೆ ನಡೆದಿದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಕೂಡ ಇವತ್ತು ಸಹ ಸಮಾನವಾಗಿ ಇವತ್ತು ಸಹ ಆಗ್ತಾ ಇರುವಂಥದ್ದು. ಹೀಗಾಗಿ ಈ ಎರಡೂ ಚುನಾವಣೆಗಳನ್ನ ನಿಶ್ಚಿತವಾಗಿ ನಾವು ಗೆದ್ದೇ ಗೆಲ್ತೀವಿ. ಅಸಮಾಧಾನ ಏನಾದರೂ ಈಗಂದರೆ ಬಾಗಲಕೋಟೆಯಲ್ಲಿ ಅವ್ರ ಕುಟುಂಬ ಶಮನ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಇನ್ನೂ ಒಳಗಡೆ ಯಾವುದೂ ಇಲ್ಲ ಅದೆಲ್ಲ ಯಾವುದು ಅದರಲ್ಲಿ ಬಾಗಲಕೋಟಿನಲ್ಲಿ ಮೇಟಿಯವ್ರ ಕುಟುಂಬದಲ್ಲಿ ಯಾವುದೂ ಗೊಂದಲಗಳಿಲ್ಲ. ಅವರೆಲ್ಲರೂ ಕೂಡ ಒಕ್ಕಟ್ಟಿನಿಂದ ಅದು ನಿಮಗೆ ನಾನು ಹೇಳ್ತೇನೆ, ನಾನು ಇದ್ದಲ್ಲಿ ಯಾವುದೂ ಕೂಡ ಅವ್ರ ಮನೆತನದಲ್ಲಿ ಗೊಂದಲಗಳಿಲ್ಲ. ವಿಶೇಷವಾಗಿ ಹೆಣ್ಮಕ್ಳೆಲ್ಲ ಗಂಡು ಮಕ್ಕಳು ಇಬ್ಬರಲ್ಲಿ ಯಾರಿಗಾರು ಕೊಡಿ ಅಂತಿತ್ತು. ಅದರಲ್ಲಿ ಆಯ್ಕೆ ಮಾಡಿ ಯಾರಿಗೆ ಒಂದು ಅನುಕೂಲ ಇದೆ ಅಂತ ಮಾಡ್ಕೊಂಡಿದ್ದೀವಿ. ದೊಡ್ಡವನು ಕೂಡ ಚಿಕ್ಕವ್ನು ಟಿಕೆಟ್ ಕೊಟ್ಟರು, ಉಮೇಶ್ ಟಿಕೆಟ್ ಕೊಟ್ಟರು ಕೂಡ ದೊಡ್ಡವನು ಕೂಡ ಅಷ್ಟೇ ಆಸಕ್ತಿಯಿಂದ ಪ್ರಚಾರ ಮಾಡ್ತೀವಿ. ಯಾವುದೇ ಗೊಂದಲಗಳೇ ಇಲ್ಲ. ನೋಡಿ, ಈಗ ಅಲ್ಲಿ ನಮ್ಮ ಸಾದಿಕ್ ಪೈಲ್ವಾನ್ ಅವರು ಅದು ನಾಮಪತ್ರ ಕೊಟ್ಟಿದ್ರು. ಅವ್ರು ನಾಮಪತ್ರ ವಾಪಸ್ ತಗೊಂಡ್ಬರಲೇ ಸಹಜವಾಗಿ ನೋಡಿ ಎಲ್ಲರಿಗೂ ಕೂಡ ಹಕ್ಕಿದೆ. ಟಿಕೆಟ್ ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಅದ್ರಾಗ ವಿಶೇಷವಾಗಿ ಅಲ್ಲಿ ಮುಸ್ಲಿಂ ಬಾಂಧವರು ಸುಮಾರು 60-70 ಸಾವಿರ ವೋಟರ್ಸ್ ಇದ್ದಾರೆ. ನಮಗೂ ಕೊಡಬೇಕು ಅಂತ ಹೇಳ್ತಂದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅವತ್ತೊಂದು ದಿವಸ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ ಈ ಬೈ ಎಲೆಕ್ಷನ್ಸ್ ನಡೆದಿದ್ದಾವೆ, ಅವರ ಕುಟುಂಬಕ್ಕೆ ಕೊಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇವತ್ತು ಬಹುತೇಕ ಕಡೆ ಇವತ್ತು ಸಹ ಅಂತ. ನಾನು ಕೂಡ ಬೈ ಎಲೆಕ್ಷನ್ದಾಗ ಆರಿಸ್ಕೊಂಡಿದ್ದು 1991ರಲ್ಲಿ. ನಮ್ಮ ತಂದೆಯವರು ಒಂದು ಅಕಾಲಿಕ ನಿಧನ ಹೊಂದಿದಾಗ ನಾನು ಕೂಡ ಬೈ ಎಲೆಕ್ಷನ್ಗೆ ಬಂದಿದ್ದೆ. ಹೀಗಾಗಿ ಇಲ್ಲಿ ಉಮೇಶ್ ಮೇಟಿ ಅವ್ರು ಕೊಟ್ಟಿದ್ರು. ಹೀಗಾಗಿ ಅಲ್ಲಿ ಶಾಮನೂರು ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಜನರಲ್ ಎಲೆಕ್ಷನ್ ಬೇರೆ, ಬೈ ಎಲೆಕ್ಷನ್ದಲ್ಲಿ ಯಾರು ಇವತ್ತು ಸಹ ನಿಧನ ಆಗಿರ್ತಾರೆ ಅವರ ಕುಟುಂಬಕ್ಕೆ ಕೊಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಇಲ್ಲ. ಯಾರು ನಾನು ಇಷ್ಟೇ ಹೇಳ್ತೇನೆ, ಅವರು ಕೂಡ ಬರುವಂಥ ದಿವಸಗಳಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು. ಆದರೆ ಅದಾಗಿಯೂ ಕೂಡ ನಮಗೆ ಯಾವುದನ್ನು ಕೂಡ ಅದು ವ್ಯತ್ಯಾಸ ಆಗೋದಿಲ್ಲ. ನಾವು ಭಾಳ ದೊಡ್ಡ ಅಂತರದಿಂದ ದಾವಣಗೆರೆಯಲ್ಲಿ ಗೆಲ್ತೇವೆ. ಜಮೀರ್ ಅವರು ಕೂಡ ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ಜಮೀರ್ ಅವರು ಮಲ್ಲಿಕಾರ್ಜುನ್ ಅವರು ನಮ್ಗಿಂತ ಜಾಸ್ತಿ ಅವರಿಬ್ಬರು ಸ್ನೇಹಿತರು ಏನ್ರಿ. ನಿಶ್ಚಿತವಾಗಿಯೂ ಕೂಡ ಜಮೀರ್ ಅವರು ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ನೋಡಿ, ಅದನ್ನು ನಮ್ಮ ಒಂದು ಹೇಳ್ತೀನಿ ಕೇಳಿ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಎಲ್ಲವನ್ನ ತರೆದಿಟ್ಟಿದ್ದಾರೆ. ಸುದೀರ್ಘವಾಗಿ ಇವ್ರಿಗೆ ಯಾರಿಗೂ ಕೂಡ ಏನು ಕೇಳಬೇಕು ಅನ್ನಿಸಿದಾಗ ಇಲ್ಲಿ ಆ BJP ಅವ್ರಿಗೆ ಅದನ್ನು ಅರ್ಥೈಸ್ಕೊಳ್ಳೋಷ್ಟು ಕೂಡ ಯಾರಿಗೂ ಕೂಡ ಸಮರ್ಥ್ಯ ಅಲ್ಲಿಲ್ಲ. ಅಷ್ಟು ನಾಯಕತ್ವ ಹೀನಾಗಿದೆ ಒಂದು ಸಲ್ಲಿ BJPದಲ್ಲಿ. ಹಿರಿಯ ರಾಜಕಾರಣಿಗಳು, ಅನುಭವಿಗಳು, ಪಕ್ಷಾತೀತವಾಗಿರ್ತಕ್ಕಂಥ ಪ್ರಶ್ನೆ ಇದು. ಇದೇ ಥರ ಕುಟುಂಬ ರಾಜಕಾರಣಕ್ಕೆ ಮಣ್ಣೆ ಹಾಕೊಂಡು ಹೊರಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಅರ್ಥ ಬರುತ್ತಾ? ಈಗ ನಾನು ನೋಡಿ ಈಗ ಕೇಳಿ, ಇದರಲ್ಲಿ ಯಾವುದೂ ಮುಚ್ಚಿ ಮರೆಯಲ್ಲ. ರಾಜಕೀಯವಾಗಿ ಒಂದು ದಿವಸ ನಡೆದಾಗ ನಾವು ಕುಟುಂಬ ರಾಜಕಾರಣ. ಈಗ ನಿಮ್ಮ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಕೇಳಿ ಪಕ್ಷದ ಕೇಳ್ತೀನಿ. ನಾನು ಮುಂದುವರೆದು ಹೇಳ್ತೀನಿ, ಸ್ವಲ್ಪ ಕೇಳಿ. ಒಂದು ಸ್ವಲ್ಪ ಯಡಿಯೂರಪ್ಪ ಅವರ ಚಿರಂಜೀವಿ ವಿಜೇಂದ್ರ ಅವರು ಫಸ್ಟ್ ಟೈಮ್ MLA ರಾಜ್ಯಾಧ್ಯಕ್ಷ ಮಾಡಿದರು. ಯಾವಾಗಲೂ ವೇಟ್ ಮಾಡಬೇಕು, 3-4 ಸಲ MLA ಆದಂಥವ್ರು. ಈಗ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಜೋಶಿ ಅವರು, ಆಮೇಲೆ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, CT ರವಿ ಅವರು, ಸೋಮಣ್ಣವರು ಎಲ್ಲರೂ ಕೂಡ ಆ ವಿಜೇಂದ್ರ ಫಸ್ಟ್ ಟೈಮ್ MLA ಕೆಲಸ ಮಾಡ್ಬೇಕಾ? ಹಾಗಾಗಿ ಆಯಿತು ನೋಡಿ. ಈಗ ನಾನು ಹೇಳಿದೀವಲ್ಲ, ನಮ್ಮಲ್ಲಿ ಪದ್ಧತಿ ಇದೆಯಪ್ಪ. ನಮ್ಮಲ್ಲಿ ಕುಟುಂಬ ರಾಜಕಾರಣ ಅಂತ ಯಾರಿಗಿರೋ ಹೊತ್ತು ದಿವಸ ಕೊಟ್ಟಿಲ್ಬೋದು. ಎಲ್ಲ ಪಕ್ಷದಲ್ಲಿ ಇದ್ದಿದ್ದೆ ಅಂಥದ್ದು. ಮುಂದೆ ಅದರ ಕುಟುಂಬ ರಾಜಕಾರಣ ಒಂದ್ಸಲ ಅವಕಾಶ ಕೊಡ್ತಾರೆ. ಬೈ ಎಲೆಕ್ಷನ್ ಹೇಳಿದ್ನಲ್ಲ ನಾನು, ಮುಂದೆ ಅವ್ರ ಸಾಮರ್ಥ್ಯ ಬೆಳಿಬೇಕಾಗ್ತದೆ. ನನಗೂ ಕೊಟ್ಟಿದ್ರು, ನಮ್ಮ ಸಾಮರ್ಥ್ಯದಲ್ಲಿ ನಾವು ಬೆಳೆದಿದ್ದೀವಿ. ಈಗ ತಪ್ಪೇನಿದೆ ಅದರಲ್ಲಿ? ನಿಮ್ಮ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ, ಟೀಚರ್ಸ್ ಮಗ ಟೀಚರ್ ಆಗ್ತಾರೆ.
ಕಾರ್ಯಕರ್ತರಿಗೆ ಆತ ಜನರಲ್ ಎಲೆಕ್ಷನ್ದಾಗ ಇದ್ದೇ ಇರ್ತದೆ. ಸರ್ ವಿಜಯೇಂದ್ರ ಅವರು ಈಗ ಸಿ ಎಂ ಸಿದ್ದರಾಮಯ್ಯ